ಹಾಗೇನೂ ಇಲ್ಲ ಮಾವಯ್ಯ, ಕೊಂಚ ನಾಚಿಕೆ ಮತ್ತು ಭಯ ಉಂಟಾಯಿತು. ಚಿಕ್ಕ ವಯಸ್ಸಿನಿಂದ ನಿಮ್ಮ ಕಂಡರೆ ಭಯ, ಅದಕ್ಕೆ ಹೊರಹಾಕಿಕೊಳ್ಳಲಿಲ್ಲ. ಅದು ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನನ್ನ ಮತ್ತು ಅಪ್ಪನನ್ನ ರಾತ್ರಿ ಸಮಯದಲ್ಲಿ ಅಕ್ಕ ಮತ್ತು ನಾನು ಸೇರಿ ನೋಡ್ತಾ ಇದ್ವಿ. ಅಮ್ಮನ ಕಿರುಚಾಟ ನಮ್ಮ ಕಿವಿಯಲ್ಲಿ ಇನ್ನೂ ಹಾಗೆ ಇದೆ. ಅಂದಿನಿಂದ ನಮಗೆ ತುಂಬಾ ಆಸೆ ಅಂತ ಹೇಳಿದಳು. ಸರಿ, ಈಗಾಗಲೇ ತಡವಾಗಿದೆ ಎಂದು ಹೇಳಿ ತನ್ನ ಭುಜಗಳ ಮೇಲೆ ಕೈಗಳನ್ನು ಹಾಕಿ ಇಟ್ಟೆ. ಅವಳು ನಾಚಿಕೆಯಿಂದ ಮುಖವನ್ನ ಅತ್ತ ತಿರುಗಿಸಿಕೊಳ್ಳುತ್ತಾ ಇದ್ದಾಳೆ. ನನಗೆ ದೊಡ್ಡ ಸೊಸೆ ಸುಕನ್ಯಾ ನೀಡಿದ ಸಹಕಾರ ಚಿಕ್ಕ ಸೊಸೆಯಿಂದ ಅಷ್ಟು ಬೇಗನೆ ಬರುತ್ತಿಲ್ಲ. ಕೋಣೆಯಲ್ಲಿ ಟ್ಯೂಬ್ಲೈಟ್ ಇರುವುದರಿಂದ ಅಂತನ್ಸುತ್ತೆ. ಎದ್ದು ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಕೋಣೆಯಲ್ಲಿ ಟ್ಯೂಬ್ಲೈಟ್ ಅನ್ನ ಆಫ್ ಮಾಡಿದೆ. ಕತ್ತಲೆಯಲ್ಲಿ ತನ್ನ ಪಕ್ಕದಲ್ಲಿ ಮತ್ತೆ ಅದೇ ಸ್ಥಿತಿಯಲ್ಲಿ ಕುಳಿತುಕೊಂಡೆ. ಈಗ ಅವಳು ನನಗೆ ಸಹಕರಿಸ್ತಾ ಇದ್ದಾಳೆ. ಅವಳು ಕೂಡ ನನ್ನನ್ನು ಅಪ್ಪಿಕೊಂಡು ನನ್ನ ಭುಜದ ಮೇಲೆ ಇಡ್ತಾ ಇದ್ದಾಳೆ. ಚೆನ್ನಾಗಿ ಸಹಕಾರವನ್ನು ಕೊಡ್ತಾ ಇದ್ದಾಳೆ. ಇಬ್ಬರು ಪ್ರೇಮ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ. ಇಷ್ಟರಲ್ಲಿ ಪಕ್ಕದ ರೂಮಿನಲ್ಲಿ ನನ್ನ ಸೊಸೆಯ ಫೋನ್ ಮೊಳಗಿತ್ತು. ನನ್ನ ಚಿಕ್ಕ ಸೊಸೆಯ ಫೋನನ್ನು ತೆಗೆದುಕೊಳ್ಳೋದಕ್ಕೆ ಓಡಿ ಹೋದಳು. ನಾನು ಕೂಡ ಅವಳ ಹಿಂದೆಯೇ ಹೋದೆ. ಅವಳು ಯಾಕೆ ಹಾಗೆ ಓಡಿ ಹೋದಳು ಅಂತೇಳಿ ನೋಡೋಣ ಅಂದು ಕೋಣೆಯೊಳಗೆ ನಾನು ಕೂಡ ಹೋದೆ. ಅವಳು ಫೋನನ್ನು ಎತ್ತಿ ಮಾತಾಡ್ತಾ ಇದ್ದಾಳೆ. ಯಾರು ಅಂತೇಳಿ ಹತ್ತಿರಕ್ಕೆ ಹೋಗಿ ಕೇಳಿಸ್ಕೊಂಡೆ. ಅದು ಯಾರೋ ಅಲ್ಲ, ನನ್ನ ದೊಡ್ಡ ಸೊಸೆ. ನನ್ನ ಚಿಕ್ಕ ಸೊಸೆಯ ಬಾಯಿಂದ ಆಗಿ ಹೋಯಿತು ಅನ್ನುವ ಮಾತು ಕೇಳಿಸ್ತು. ನನ್ನ ಚಿಕ್ಕ ಸೊಸೆ ಫೋನನ್ನು ಇಟ್ಟು ಹಿಂದೆ ಇದ್ದ ನನ್ನನ್ನು ನೋಡಿದ್ಲು. ನಾನೇ ಕೇಳ್ದೆ ಯಾರು ಅಂತ. ಅದಕ್ಕೆ ಉತ್ತರವಾಗಿ ಅಕ್ಕ ಫೋನ್ ಮಾಡಿದ್ಲು. ಅವಳು ಬರ್ತಾ ಇದ್ದಾರಂತೆ, ಬಹುಶಃ ಒಂದು 20 ನಿಮಿಷಗಳ ಸಮಯ ಹಿಡಿಯುತ್ತೆ ಅಂಥೇಳಿ ನನಗೆ ಫೋನನ್ನು ಮಾಡಿದ್ಲು. ಸರಿ, ಆದರೆ ಆಗಿ ಹೋಯ್ತು ಅನ್ನೋ ವಿಷಯವನ್ನ ಯಾರಿಗೆ ಹೇಳ್ದೆ ಅಂತ ಕೇಳ್ದೆ. ಅಕ್ಕನಿಗೆ ಹೇಳ್ದೆ ಮಾವಯ್ಯ ಅಂತ ಹೇಳಿ ನಕ್ಳು. ಹಾಗಾದ್ರೆ ಮುಂಚಿತವಾಗಿ ನಿಮ್ಮ ಅಕ್ಕನಿಗೆ ಗೊತ್ತಿತ್ತಾ ಇದು? ಹಾ ಹೌದು, ಅಕ್ಕ ನಾನು ರೂಮಿನಲ್ಲಿಯೇ ಮುಂಚೆ ಮಾತಾಡಿಕೊಂಡಿದ್ವಿ. ನಾವು ಮಾರ್ಕೆಟ್ಗೆ ಹೋದಾಗ ನೀನು ಕೆಲಸ ಮುಗಿಸ್ಕೋ ಅಂತ. ಅದಕ್ಕೆ ನಾನು ಆಗಿ ಹೋಯ್ತು ಅಂತ ಹೇಳ್ದೆ. ಅವ್ರು ಹೋದ ಮೇಲೆ ನಿನ್ನೊಂದಿಗೆ ಸರಸವಾಗಿ ಸಮಯ ಕಳೆಯೋದಕ್ಕೆ ಅಕ್ಕ ನನಗೆ ಸಲಹೆಯನ್ನು ನೀಡಿದ್ಲು. ನನ್ನ ಇಬ್ಬರು ಸೊಸೆಯಂದಿರು ಕರರು ಅಂಥೇಳಿ ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ. ಅಂದಿನಿಂದ ನಾನು ನನ್ನ ಚಿಕ್ಕ ಸೊಸೆಯನ್ನ ಕತ್ತಲೆ ರೂಮಿನಲ್ಲೇ ನೋಡಿದ್ದೆ. ಈಗ ಪಕ್ಕದ ಕೋಣೆಯ ಬೆಳಕಿನಲ್ಲಿ ಅವಳ ಸೌಂದರ್ಯವನ್ನು ನೋಡಿ ಪುಳಕಿತಗೊಂಡೆ. ಪ್ರೇಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮಾವಯ್ಯ, ಅಮ್ಮ ಅಕ್ಕ ಬರುತ್ತಾರೆ, ಹೋಗಿ ನಿಮ್ಮ ಕೋಣೆಯಲ್ಲಿ ಮಲಗಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ಅವಳನ್ನ ಗಾಢವಾಗಿ ಇಡೋದಕ್ಕೆ ಮತ್ತೆ ಫೋನ್ ಬಂತು. ಮತ್ತೆ ನನ್ನ ದೊಡ್ಡ ಸೊಸೆ ಈ ಬಾರಿ ಅವರು ಬರೋದಕ್ಕೆ ಇನ್ನೂ ಅರ್ಧ ಗಂಟೆ ಸಮಯ ಹಿಡಿಯುತ್ತೆ ಅಂತೇಳಿ ಅವಳಿಗೆ ಫೋನ್ ಮಾಡಿ ಹೇಳಿದ್ಲು. ಅದನ್ನು ಕೇಳಿದ ಇಬ್ಬರಿಗೂ ಸಂತೋಷವಾಗಿ ಫೋನನ್ನು ಪಕ್ಕಕ್ಕೆ ಎಸೆದು ನನ್ನ ಸೊಸೆಯ ಸೌಂದರ್ಯವನ್ನ ಬೆಳಕಿನಲ್ಲಿ ನೋಡುತ್ತಾ ಇದ್ದೆ. ನನ್ನ ದೊಡ್ಡ ಸೊಸೆಗಿಂತ ಚಿಕ್ಕ ಸೊಸೆಗೆ ಬುದ್ಧಿವಂತಿಕೆ ತುಂಬಾ ಹೆಚ್ಚು. ಮಾವಯ್ಯ, ಈಗ ಹೆಚ್ಚು ಸಮಯ ಇಲ್ಲ, ಅದೇನೋ ನೀವು ಯೋಚನೆ ಮಾಡಿ ಬೇಗ ಹೇಳಿ ಅಂತ ಉತ್ತರ ಬಂದಿತು. ಸರಿ, ನಿನ್ನಿಷ್ಟ ಅಂಥೇಳಿ ನಡಿ ನನ್ನ ರೂಮಿಗೆ ಅಂತ ಹೇಳಿದೆ. ನನ್ನೊಂದಿಗೆ ನನ್ನ ಹಿಂದೆಯ ರೂಮಿನ ಒಳಗೆ ಚಿಕ್ಕ ಸೊಸೆ ಬಂದ್ಲು. ಇನ್ನು ಅರ್ಧ ಗಂಟೆಯ ಹೋರಾಟದ ನಂತರ ದಣಿದು ನಾನು ಮಂಚದ ಮೇಲೆಗೆ ಉಳಿದುಬಿಟ್ಟೆ. ನನ್ನ ಚಿಕ್ಕ ಸೊಸೆ ಎದ್ದು ತನ್ನ ಬಟ್ಟೆಗಳನ್ನೆಲ್ಲ ತನ್ನ ರೂಮಿಂದ ತೆಗೆದುಕೊಂಡು ಹೋದ್ಲು. ತನ್ನ ರೂಮಿಗೆ ಹೋಗಿ ಮತ್ತೊಂದು ಬೆಡ್ರೂಮ್ಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಸಿದ್ಲಾದ್ಲು. ನಾನಂತೂ ದಣಿದಿದ್ದೆ ತುಂಬಾ. ಮಂಚದ ಮೇಲೆ ಹಾಗೆ ಮಲಗಿದ್ದೆ. ಇಷ್ಟರಲ್ಲಿ ನನ್ನ ಮೊದಲ ಸೊಸೆ ನನ್ನ ತಂಗಿಯ ಮನೆಗೆ ಬಂದ್ಲು. ನನ್ನ ಮೊದಲ ಸೊಸೆ ಮತ್ತು ನನ್ನ ತಂಗಿ ಮಾರ್ಕೆಟ್ಗೆ ಹೋಗಿದ್ರಲ್ಲ, ಅವ್ರು ಅಲ್ಲಿಂದ ಬಂದರು. ನನ್ನ ರೂಮಿನ ಬಾಗಿಲನ್ನು ಹತ್ತಿರಕ್ಕೆ ಎಳೆದು ಕತ್ತಲೆಯಲ್ಲಿ ಮಲಗಿದ್ದೆ. ನನ್ನ ತಂಗಿ ತಂದ ತರಕಾರಿಗಳನ್ನೆಲ್ಲ ಕವರ್ನಲ್ಲಿ ಸಪ್ರೇಟ್ ಮಾಡುತ್ತಾ ಹಾಲ್ನಲ್ಲಿ ಕೂತಿದ್ರು. ಇಷ್ಟರಲ್ಲಿ ನನ್ನ ದೊಡ್ಡ ಸೊಸೆ ರೂಮ್ ಒಳಗೆ ಬಂದ್ಲು. ಏನ್ ಮಾವಯ್ಯ, ಅಮ್ಮ ಬಂದ್ರೆ ಪರಿಸ್ಥಿತಿ ಏನು ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಳು. ರಚನಾ ನನ್ನೊಂದಿಗೆ ಹೇಗೆ ನಡೀತು ಅಂಥೇಳಿ ಹೇಳುತ್ತಾ ನಕ್ಳು. ಓ, ಇದೆಲ್ಲವೂ ನೀವಿಬ್ರು ಮಾತಾಡಿಕೊಂಡು ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಆ ವಿಷಯ ನನಗೆ ಕೊನೆಯಲ್ಲಿ ತಿಳಿತು
ಸುಕನ್ಯಾ ಮತ್ತು ರಚನಾ ತುಂಬ ಬೇಗ ಕರೀತಾ ಇದ್ದಾಳೆ ಅಂತ ಹೇಳ್ದೆ. ನನಗಿಂತಾನಾ ಅಂತ ಅಂದ್ಲು. ಹಾಗೇನೂ ಇಲ್ಲ, ಇಬ್ಬರೂ ಸರಿ ಸಮಾನರೇ ಅಂತ ಹೇಳ್ದೆ. ಅಮಾನತ್ತಾಗಿ ಅವಳನ್ನು ಹತ್ತಿರಕ್ಕೆ ಇಳಿದುಕೊಂಡೆ. ಅವಳು ಕೂಡ ಮೈಯನ್ನು ಮರೆತು ನನಗೆ ಕೊಟ್ಲು. ಇಬ್ರು ಅಪ್ಕೊಂಡ್ವಿ. ಮಾವಯ್ಯ, ಅಮ್ಮ ಬಂದರೆ ಮನೆ ಹಾಳಾಗುತ್ತೆ ಅಂಥೇಳಿ ರೂಮಿನಿಂದ ಹೊರಟು ಹೋದ್ಲು. ನನಗಾಗಿ ಬಿಸಿ ನೀರನ್ನು ಬಾತ್ರೂಮ್ನಲ್ಲಿ ಇಟ್ಟು ಟವಲ್ ನನ್ನ ಕೈಗೆ ಕೊಟ್ಟು ರೂಮಿನಿಂದ ನನ್ನ ದೊಡ್ಡ ಸೊಸೆ ಹೊರಟು ಹೋದ್ಲು. ಪ್ರೇವೀಕ್ಷಕರೇ, ಕಥೆಯ 1, 2, 3, 4 ಮತ್ತು 5ನೆಯ ಭಾಗಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಆ ದಿನ ನಾನು ಸ್ನಾನ ಮಾಡಿಕೊಂಡು ಹಾಲ್ನಲ್ಲಿ ಪೇಪರ್ ಓದ್ತಾ ಇದ್ದೆ. ಇನ್ನು ಊಟದ ಸಮಯ ಆಗಿತ್ತು. ನನ್ನ ದೊಡ್ಡ ಸೊಸೆ ಚಿಕ್ಕ ಸೊಸೆ ಅತ್ತ ಇತ್ತ ಕೂತ್ಕೊಂಡಿದ್ದಾರೆ. 3 ಊಟ ಮಾಡ್ತಾ ಇದ್ವಿ. ನನ್ನ ತಂಗಿ ಅಡುಗೆ ಮನೆಯಲ್ಲಿ ವಡಗಳನ್ನು ಕಡಿತಾ ಇದ್ಲು. ಇನ್ನು 3 ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ನಗ್ತಾ ಇದ್ವಿ. ಏನೂ ತಿಳಿಯದ ಮುಂದೆ ಒಬ್ಬರ ಮತ್ತೆ ಒಬ್ಬರು ಮಾತುಗಳಿಲ್ಲ. ಇನ್ನು ಊಟ ಮುಗಿಸಿ ಯಥಾವತ್ತಾಗಿ ನನ್ನ ರೂಮಿಗೆ 10:30ಕ್ಕೆ ಹೋದೆ. ಇನ್ನು ಎಲ್ಲರೂ ಯಥಾವತ್ತಾಗಿ ಅವರವರ ರೂಮಿನಲ್ಲಿ ಮಲಕೊಂಡ್ರು. ಸುಮಾರು 10 ಗಂಟೆಯ ಸಮಯದಲ್ಲಿ ರಾತ್ರಿ ನಾನು ಎದ್ದು ನನ್ನ ದೊಡ್ಡ ಸೊಸೆಯನ್ನು ಕರೆದೆ. ಔಷಧಿಗಳು ಬೇಕು ಅನ್ನೋ ನೆಪದಿಂದ ಅವಳಿಗೆ ಬೇಗ ಬರೋದಕ್ಕೆ ಹೇಳಿದೆ. ಅಮ್ಮ ಮಲ್ಕೊಳ್ಳಿ, ಬರ್ತೇನೆ ಅಂತ ಹೇಳಿದ್ಲು. ಸರಿ ಅಂಥೇಳಿ ನಾನು ನನ್ನ ರೂಮಿಗೆ ಹೋದೆ. ನನ್ನ ದೊಡ್ಡ ಸೊಸೆ ಬರುತ್ತಾಳೆ ಎಂದು ಆಸೆಯಿಂದ ಮೈ ಮೇಲೆ ಸೆಂಟು ಹೊಡೆದುಕೊಂಡು ಹೊಸ ಮದುಮಗನಂತೆ ಸಿದ್ಧವಾಗಿ ನನ್ನ ರೂಮಿನಲ್ಲಿ ಲುಂಗಿಯನ್ನು ಕಟ್ಟಿಕೊಂಡು ಕೂತ್ಕೊಂಡಿದ್ದೆ. ಸಮಯ ರಾತ್ರಿ 1:30 ದಾಟಿತ್ತು. ಇನ್ನೂ ಬರ್ತಾ ಇಲ್ಲ ಅಂಥೇಳಿ ಎದರು ನೋಡುತ್ತಾ ಕೂತ್ಕೊಂಡಿದ್ದೆ. ಇನ್ನು ನಿದ್ದೆ ಬಂದು ಹಾಗೆ ಮಲಗಿದ್ದೆ. 2 ಗಂಟೆಗೆ ಯಾರೋ ನನ್ನ ಕಾಲುಗಳ ಹತ್ತಿರ ಕೂತ್ಕೊಂಡಿರುವಂತೆ ತಿಳಿಯಿತು. ರೂಮೆಲ್ಲ ಕತ್ತಲೆಯಾಗಿತ್ತು. ನನ್ನ ಸೊಸೆ ಸುಕನ್ಯಾ ಬಂದಿದ್ದಾಳೆ ಅಂತ ಅಂದ್ಕೊಂಡು ಇನ್ನೂ ಬರುತ್ತಲೇ ಅವಳು ನೈಟಿಯಲ್ಲಿದ್ದಾಳೆ ಅಂತನ್ನುವ ವಿಷಯ ನನಗೆ ತಿಳಿಯಿತು. ಬರ್ತಿದ್ದಂತೆ ನನ್ನನ್ನು ಅಪ್ಪಿಕೊಂಡು ಆಗ ಅರ್ಥ ಆಯಿತು ಅವಳು ನನ್ನ 2ನೇ ಸೊಸೆ ಅಂತ. ರಚನಾ, ನೀನೇನಾ ಅಂತ ಕೇಳಿದೆ. ಅದಕ್ಕೆ ಅವಳು ಹೌದು ಮಾವಯ್ಯ ಅಂಥೇಳಿ ಉತ್ತರವನ್ನು ನೀಡಿ ಅಕ್ಕ ನನ್ನನ್ನು ಕಳಿಸಿದ್ಲು ಅಂತ ಹೇಳಿದ್ಲು. ಚೆನ್ನಾಗಿ ಗುರುತು ಹಿಡಿದೆ ಮಾವಯ್ಯ, ನೀನು ನಿಜಕ್ಕೂ ತುಂಬ ಬುದ್ಧಿವಂತ ಅಂತ ಅಂದ್ಲು. ನನ್ನ ದೊಡ್ಡ ಸೊಸೆಗಿಂತ ಚಿಕ್ಕ ಸೊಸೆ ಚೆನ್ನಾಗಿ ಸಹಕರಿಸ್ತಾ ಇದ್ದಾಳೆ. ಅದರಲ್ಲೂ ಅವಳಿಗೆ ಆಸೆಗಳು ತುಂಬ ಹೆಚ್ಚು ಅನ್ನೋ ವಿಷಯ ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಸರಿ, ಇನ್ನು ನಿನ್ನ ಕೊನೆಗೆ ಹೋಗು, ಅಮ್ಮ ಹೇಳೋ ಸಮಯ ಆಯಿತು ಅಂಥೇಳಿ ತಕ್ಷಣ ನನ್ನ ಚಿಕ್ಕ ಸೊಸೆ ಹೊರಟು ಹೋದ್ಲು. ರೂಮಿನಿಂದ ಹೊರಟು ಹೋಗ್ತಾಳೆ ನನ್ನ ಮನಸ್ಸಿನಲ್ಲಿ ಆಲೋಚನೆ ಬರೋದಕ್ಕೆ ಶುರು ಆಯಿತು. ಏನಂದರೆ, 3 ಸೇರಿ ಒಂದೇ ಬಾರಿ ಯಾಕೆ ಹೀಗೆ ಮಾಡಬಾರ್ದು, ಹೇಗಿರುತ್ತೆ ಇದೆಲ್ಲ ಅಂತನ್ನುವಂತಹ ಹುಚ್ಚು ಆಲೋಚನೆಗಳು ಬರ್ತಾ ಇದ್ದಾವೆ. ಒಂದು ಬಾರಿ ಪ್ರಯತ್ನಿಸಿದರೆ ಹೇಗಿರುತ್ತೆ ಅನ್ನುವಂತಹ ಒಂದು ಯೋಚನೆ ಉಂಟಾಯಿತು. ಆದರೆ ಅದು ಹೇಗೆ ಅಂತ ಯೋಚಿಸ್ತಾ ಇದ್ದೇನೆ. ತುಂಬ ಕಾಲ ದಾಟಿತು. ಬಹುಶಃ 2 ತಿಂಗಳು ಕಳೆಯಿತು. ನಾನು ಚೆನ್ನಾಗಿ ಖುಷಿಯಾಗಿದ್ದೇನೆ. ಒಂದು ದಿನ ಅಕಸ್ಮಾತಾಗಿ ನನ್ನ ಅತ್ತೆಯ ಕಡೆಯ ಬಂಧುಗಳು ಒಬ್ಬರು ತೀರ್ಕೊಂಡ್ರು. ಇದ್ದಕ್ಕಿದ್ದಂತೆ ಅವಳು ಹೊರಟು ಹೋಗಬೇಕಾಗಿ ಬಂತು. ಹೋಗಬೇಕಾದ್ರೆ ಮಗಳನ್ನ ಒಬ್ಬಳನ್ನ ಕರೆದುಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರು. ನಾನೇ ಅವಳಿಗೆ, ಬೇಡ, ಮದುವೆ ಆಗಬೇಕಾದ ಹೆಣ್ಣು ಮಕ್ಕಳನ್ನ ಸಾವಿನ ಮನೆಗೆ ಕರೆದುಕೊಂಡು ಹೋಗಬಾರ್ದು ಅಂತ ಹೇಳಿ ರಚನಾ ಹೋಗೋದನ್ನು ನಾನು ತಪ್ಪಿಸ್ದೆ. ನೀವು ಬರಬಹುದು ತಾನೇ ಅಂಥೇಳಿ ನನ್ನೊಂದಿಗೆ ಅಂದ್ಲು ನಮ್ಮ ತಂಗಿ. ನಾನು ಕಾಲು ನೋವುಗಳಿವೆ ಅನ್ನುವಂತಹ ನೆಪದಿಂದ ತಪ್ಪಿಸ್ಕೊಂಡೆ. ನನ್ನ ತಂಗಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ಮನೆಗೆ ಬಂದೆ. ಬರ್ತಾ ಇದ್ದಂತೆ ನನ್ನ ಚಿಕ್ಕ ಸೊಸೆಯನ್ನು ನಮ್ಮ ರೂಮಿಗೆ ಬರಕ್ಕೆ ಹೇಳಿದೆ. ಅವಳು ಮನೆ ಬಂದ ತಕ್ಷಣ ನನ್ನ ಎದುರು ಕುಳಿತುಕೊಂಡ್ಳು. ಇನ್ನು ನಾನು ಅವಳಿಗೆ ವಿವರಿಸಿ ಹೇಳಿದೆ, ರಚನಾ, ಅವತ್ತು ನೀವು ಹೇಳಿದ್ಯಲ್ಲ ನಿಮ್ಮ ಅಕ್ಕನೊಂದಿಗೆ ನೀನು ಹಾಗೆ ವಿವರಿಸ್ತೀಯಾ ಅಂತ. ಅಂದರೆ ನೀವೇನೇನು ಮಾಡ್ತೀವಿ ಅದು ನಿಮ್ಮ ಅಕ್ಕನೊಂದಿಗೆ ಎಲ್ಲ ಹೇಳ್ತೀಯಾ ಅಂತ. ನಿಜ ಹೇಳು, ನಿನಗೆ ಇಷ್ಟವಾ ಅಂತ ಕೇಳಿದೆ. ಹೌದು ಅಂತ ಉತ್ತರ ನೀಡಿದ್ಲು. ಆದರೆ ಅಕ್ಕ ಒಪ್ಕೊಳ್ಳೋದಿಲ್ಲ ತಾನೇ ಮಾವಯ್ಯ, 3 ಜನಕ್ಕೆ ಅಂತ ಹೇಳಿದ್ಲು. ಅಕ್ಕನಿಗೆ ಮಾತ್ರೆಗಳನ್ನು ದಿನ ಹಾಕಿದ್ರೇ ಮಾಮೂಲಾಗಿರ್ತಾಳೆ, ಯಾಕಂದರೆ ಅವಳಿಗೆ ಆರೋಗ್ಯ ಸರಿ ಇಲ್ಲ.
ನಾವು ಇವತ್ತಿಂದ ಅಕ್ಕನಿಗೆ ಮಾತ್ರೆ ಹಾಕೋದನ್ನು ನಿಲ್ಲಿಸಿ ಬಿಡೋಣ, ಸರಿನಾ ಅಂತ ಕೇಳಿದೆ. ಅಕ್ಕನನ್ನ ಹೇಗೆ ಒಪ್ಪಿಸ್ತೇನೆ ಮಾವಯ್ಯ ಅಂತ ಹೇಳಿದ್ಲು. ಅದೇನೂ ಇಲ್ಲ, ನಾನು ಅಕ್ಕನೊಂದಿಗೆ ಇರಬೇಕಾದ್ರೆ ಮಧ್ಯದಲ್ಲಿ ನೀನು ಬಂದು ನಮ್ಮ ಮಧ್ಯೆ ಸೇರ್ಕೊಂಡು ಬಿಡು, ಆಗ 3 ಜನ ಸರಿ ಹೋಗುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ತಲೆ ಅಳ್ಳಾಡಿಸಿ ನನ್ನನ್ನು ಅಪ್ಪಿಕೊಂಡು ರೂಮಿನಿಂದ ಹೊರಟು ಹೋದ್ಲು. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದ್ಮೇಲೆ ನಾನು ನನ್ನ ದೊಡ್ಡ ಸೊಸೆ ಸುಕನ್ಯಾಳನ್ನ ರೂಮಿಗೆ ಬೇಗ ಬರೋದಕ್ಕೆ ಹೇಳಿದೆ. ಅವಳು ಬಂದ್ಲು. ನಿನ್ನನ್ನು ಎಂದೂ ಒಮ್ಮೆ ಸೀರೆಯಲ್ಲಿ ನೋಡಿದ್ದೆ, ಮತ್ತೆ ನಿನ್ನನ್ನು ಇಂದು ಸೀರೆಯಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಅವಳಿಗೆ. ಅದಕ್ಕೆ ಸರಿ ಅಂತ ಹೇಳಿದ್ಲು ಸುಕನ್ಯಾ. ರಚನಾಳನ್ನ ಕೂಡ ಕರೆದೆ. ಇಂದು ನೀನು ಕೂಡ ಸೀರೆ ಉಟ್ಕೋ, ಚೆನ್ನಾಗಿರತ್ತೆ. ನಿನ್ನನ್ನು ಯಾವಾಗಲೂ ಆ ಹುಡುಗರ ಬಟ್ಟೆಯಲ್ಲಿಯೇ ನೋಡ್ತಾ ಇದ್ದೇನೆ, ನಿನ್ನನ್ನು ಸೀರೆಯಲ್ಲಿ ನಾನು ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದೆ. ತಕ್ಷಣ ಸರಿ ಮಾವಯ್ಯ ಅಂಥೇಳಿ ಹೊರಟು ಹೋದ್ಲು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಮಾರ್ಕೆಟ್ಗೆ ಹೋಗಿ ಕೆಲವು ಮಲ್ಲಿಗೆ ಹೂಗಳನ್ನು ತಂದು ನನ್ನ ಚಿಕ್ಕ ಸೊಸೆಯ ಕೈಗೆ ನೀಡಿದೆ. ಊಟಗಳು ಮುಗಿದ ನಂತರ ನಾನು ನನ್ನ ರೂಮಿನಲ್ಲಿ ಎದುರು ನೋಡ್ತಾ ಇದ್ದೆ ಬರ್ತಾರೆ ಅಂತ. ನನ್ನ ದೊಡ್ಡ ಸೊಸೆ ಸೀರೆ ಉಟ್ಕೊಂಡು ಹಾಲಿನ ಲೋಟದೊಂದಿಗೆ ರೂಮಿಗೆ ಬಂದ್ಲು. ನಾನು ಚಿಲಕ ಹಾಕಿದೆ ಬಾಗಿಲನ್ನು ಹತ್ತಿರಕ್ಕೆ ಎಳೆದು ಅವಳನ್ನು ಕರ್ಕೊಂಡು ಕೂತ್ಕೊಂಡಿದ್ದೆ. ಇಬ್ಬರು ಹಾಲನ್ನು ಹಂಚಿಕೊಂಡು ಕುಡಿತಾ ಇದ್ವಿ. ಸಕ್ಕರೆ ಹಾಕಿದ ಹಾಲು ಸಿಹಿ ಸಿಹಿಯಾಗಿತ್ತು. ಅವಳ ಭುಜದ ಮೇಲೆ ಒಂದು ಕೈಯನ್ನು ಹಾಕಿ ಕೂರಿಸ್ಕೊಳ್ಳೋಕ್ಕೆ ಹೇಳಿದೆ. ಇಂದು ನಮಗೆ ಅಡ್ಡಿ ಇಲ್ಲ ಅಂತ ನಾನು ಅವಳೊಂದಿಗೆ ಹೇಳಿದೆ. ಅವಳು ಲೈಟ್ ಆಫ್ ಮಾಡಿದ ಮಾವಯ್ಯ ಅಂತ ಕೇಳಿದ್ಲು. ಅವಳಿಗೆ ಮೊದಲಿನಿಂದಲೂ ಬೆಳಕು ಅಂತಂದರೆ ಭಯ, ನಾಚಿಕೆ. ಬೆಳಕಿನಲ್ಲಿರೋದಕ್ಕೆ ತುಂಬ ನಾಚಿಕೆ ಆಗ್ತಾ ಇತ್ತು. ಸರಿ ಅಂಥೇಳಿ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿದೆ. ಅವಳ ಹತ್ತಿರ ಹೋಗಿ ಅವಳ ಜಡೆಯಲ್ಲಿನ ಮಲ್ಲಿಗೆ ಹೂವಿನ ಸುಗಂಧಗಳನ್ನು ನಾನು ಆಘ್ರಾಣಿಸಿ ವಾಸನೆಯನ್ನು ತಗೊಂಡೆ. ಅವಳ ಹಣೆಯ ಮೇಲೆ ಒಂದು ಮುತ್ತನ್ನು ಕೊಟ್ಟು ಇಷ್ಟರಲ್ಲಿ ರೂಮಿನೊಳಗೆ ರಚನಾ ಮೆಲ್ಲಗೆ ಬಂದಳು. ಅವಳು ಆ ಕಡೆ ಕೂತಿದ್ದಾಳೆ. ನನ್ನ ದೊಡ್ಡ ಸೊಸೆ ಸುಕನ್ಯಾ ಅವಳು ಬರೋದನ್ನು ನೋಡಿಬಿಟ್ಲು. ಮಾವಯ್ಯ, ಇದೇನು ರಚನಾ ರೂಮಿಗೆ ಬಂದಿದ್ದಾಳೆ ಅಂಥೇಳಿ ನನ್ನನ್ನೇ ಕೇಳಿದ್ಲು. ಅಯ್ಯೋ ಅದೇನೂ ಇಲ್ಲ, ಅಮ್ಮ ಇಲ್ವಲ್ಲ, ಅವಳು ಒಂಟಿಯಾಗಿ ಮಲ್ಕೋದಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ನನ್ನೊಂದಿಗೆ ಹೇಳಿದ್ಲು. ಅದಕ್ಕೆ ಆಮೇಲೆ 3 ನನ್ನ ರೂಮಲ್ಲೇ ಮಲ್ಕೊಳ್ಳೋಣ ಅಂತ ನಾನು ಹೇಳಿದ್ದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಬರೋದಕ್ಕೆ ಹೇಳಿದೆ, ಅವಳು ಈಗಲೇ ಬಂದುಬಿಟ್ಟಿದ್ದಾಳೆ ಅಂತ ನಾನು ನಾಟಕ ಮಾಡಿಬಿಟ್ಟೆ. ಅವಳು ಆಮೇಲೆ ಬರೋಕ್ಕೆ ಹೇಳಿದ್ದೆ, ಆದರೆ ಈಗೇ ರೂಮ್ಗೆ ಬಂದುಬಿಟ್ಟಿದ್ದಾಳೆ ಅಂತ ನಾನು ನಾಟಕ ಮಾಡಿದೆ. ಮತ್ತು ಅವಳನ್ನು ಒಂಟಿಯಾಗಿ ಕಳಿಸ್ಬಿಡ್ಲೆ ಅಂತ ಕೇಳಿದೆ. ನಿಮ್ಮಿಷ್ಟ ಮಾವಯ್ಯ ಅಂತ ಸುಕನ್ಯಾ ಉತ್ತರ ನೀಡಿದ್ಲು. ನನ್ನ 2ನೇ ಸೊಸೆ ಆ ಕಡೆ ಕೂತ್ಕೊಂಡಿದ್ದಾಳೆ, ಇನ್ನೊಂದು ಕಡೆ ನನ್ನ ದೊಡ್ಡ ಸೊಸೆ ನಾನು ಕೂಡಿಸ್ಕೊಂಡಿದ್ವಿ. ಅವಳನ್ನು ಹೆಚ್ಚು ಮಾತಾಡೋದಕ್ಕೆ ಬಿಡಲಿಲ್ಲ. ಅವಳಿಗೊಂದು ಇದನ್ನು ಕೊಟ್ಟ ತಕ್ಷಣ ಅದನ್ನು ಪಕ್ಕಕ್ಕೆ ಸರಿಸಿ ನನಗೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲದಂತೆ ಭಾಸವಾಗ್ತಾ ಇದೆ. ಇಬ್ಬರು ಚೆನ್ನಾಗೇ ಇಟ್ಕೊಳ್ತಾ ಇದ್ದಾರಲ್ಲ ಅಂಥೇಳಿ ನಾನು ಹತ್ತಿರವಿದ್ದು ಅವರನ್ನು ಗಮನಿಸ್ತಾ ಇದ್ದೆ. ಎಂದೋ ನಾನು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಸಮಯದಲ್ಲಿ ನನ್ನ ಸಹೋದ್ಯೋಗಿ ಸ್ನೇಹಿತರು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಅದರಲ್ಲಿ ಒಬ್ಬನಿಗೆ 2 ಹೆಂಡತಿಯರಿದ್ರು. ಮೊದಲು ತನ್ನ ಹೆಂಡತಿಯನ್ನು ಮದುವೆಯಾದ ನಂತರ ಅವನು ಅವರ ತಂಗಿಯನ್ನು ಇಬ್ಬರು ಸೇರಿ ಮದುವೆ ಆಗಿದ್ದ. ಅವನನ್ನು ಭಾವ ಅಂತ ಕರೀತಿದ್ದರಂತೂ ಹೇಳ್ತಾ ಇದ್ದ. ಆ ಕರೆಯಲ್ಲಿ ಎಲ್ಲೆಲ್ಲ ಉತ್ಸಾಹ ಬರುತ್ತೆ ಅಂತ ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ದ. ಶಾಲೆಯಲ್ಲಿ ಶಿಕ್ಷಕರು ಮಾತಾಡ್ಕೊಳ್ತಾ ಇದ್ವಿ. ಇಬ್ಬರೊಂದಿಗೆ ಇರೋದು ಅದು ಒಂದು ಅದೃಷ್ಟ ಅಂತ ಯಾವಾಗಲೂ ಅವನು ನನಗೆ ಹೇಳ್ತಾ ಇದ್ದ. ನನ್ನ ಚಿಕ್ಕ ಸೊಸೆ ಕತ್ಲಲ್ಲಿ ಆ ಕಡೆಯಿಂದ ನಮ್ಮಿಬ್ಬರನ್ನ ನೋಡ್ತಾ ಇದ್ದಾಳೆ. ಇದು ನನ್ನ ದೊಡ್ಡ ಸೊಸೆ ಮೇಲೆ ವಾಲಿ ಹೋಗ್ಬಿಟ್ಟೆ. ನನ್ನ ಚಿಕ್ಕ ಸೊಸೆ ಹತ್ತಿರ ಇದ್ದಾಳೆ. ಏನು ಮಾವಯ್ಯ, ರಚನಾ ಎದುರು ಹೀಗೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ನನ್ನೊಂದಿಗೆ ಹೇಳಿದ್ಲು. ಇದರಲ್ಲಿ ನಾಚಿಕೆ ಪಡೆಯುವಾಗ ತೇನಿಗ ರಚನಾ ಅಂತ ಹೇಳ್ದೆ ನಾನು. ರಚನೆಗೆ ನೀನಂದರೆ ತುಂಬ ಇಷ್ಟ ಮತ್ತು ನಿನಗೆ ಅಂತ ಕೇಳಿದೆ. ತಂಗಿದ್ರೆ ನನಗೂ ಕೂಡ ಇಷ್ಟನೇ. ಅದಕ್ಕೆ ಅವಳು ಪಡ್ತಾ ಇರುವಂತಹ ಮುಜುಗರ ನೋಡಿ ನಾನು ನಿಮಗೆ ಅವಳೊಂದಿಗೆ ಸೇರಲು ಹೇಳಿದೆ. ಆದರೆ ತಂಗಿಯರಿಗೆ ಮಾಡೋದು ನನಗೇನೋ ಆ ಥರ ಅನ್ನಿಸ್ತಾ ಇದೆ. ಮತ್ತು ತಂಗಿಗೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಅಂಥೇಳಿ ಉತ್ತರವನ್ನು ನೀಡಿದ್ಲು. ನೀವಿಬ್ಬರು ಕಳ್ಳತನದಿಂದ ಮಾಡುವ ಕೆಲಸ ನನಗೆ ಗೊತ್ತು. ರಚನಾ ಕೂಡ ತುಂಬ ಬಾರಿ ನಿನ್ನ ದೇಹದ ಮೇಲಿರೋದನ್ನು ನಾನು ನೋಡಿದ್ದೀನಿ. ಏನೇನು ಮಾಡಿದಾಳೆ ಅನ್ನೋದನ್ನು ನೋಡಿದ್ದೀನಿ. ಅದರಲ್ಲೂ
ನೀನು ಕೂಡ ಅವಳನ್ನ ಏನು ಅನ್ನಲಿಲ್ಲ ಅನ್ನುವಂತಹ ಸಂಗತಿಯನ್ನ ಕೂಡ ರಚನಾ ಹೇಳಿದಾಳೆ ಅಂತಂದೆ. ಹೌದು ಮಾವಯ್ಯ, ಅವಳು ಮುಜುಗರ ನೋಡಿ ಅವಳಿಗೂ ಕೂಡ ಆಸೆಗಳು ಹೆಚ್ಚು ಅಂತ ಅರ್ಥ ಆಗಿದೆ, ನಾನೇನು ಅನ್ನಲಾಗ್ಲಿಲ್ಲ ಅಂದ್ಲು. ಮತ್ತೆ ಅವಾಗ ಇಷ್ಟ ಆಗ್ಲಿಲ್ವೇ ಅಂತ ಕೇಳಿದೆ. ಅದಕ್ಕೆ ಉತ್ತರ ನೀಡಲಿಲ್ಲ. ಹಾಗಂತ ಬೇಡವಂತೂ ಕೂಡ ಹೇಳಿಲ್ಲ. ನಾನೇನು ಹೇಳಿದೆ, ರಚನಾಳ ಕೈಯನ್ನು ತೆಗೆದುಕೊಂಡು ನನ್ನ ದೊಡ್ಡ ಸೊಸೆ ಮೇಲೆ ಹಾಕಿದೆ. ಆ ದಿನ ರಾತ್ರಿ ಮೂವರು ಸೇರಿ ತುಂಬ ಖುಷಿಯನ್ನ ಪಟ್ವಿ, ಎಂಜಾಯನ್ನ ಮಾಡಿದ್ವಿ. ನಾವು ಕೂಡ ತುಂಬ ಚೆನ್ನಾಗಿ ಖುಷಿ ಪಟ್ವಿ. ಇನ್ನು ರಾತ್ರಿ ಮೂವರು ಅಲ್ಲೇ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಏಳಷ್ಟರಲ್ಲಿ ಇಬ್ಬರು ಸೊಸೆಯಂದರು ಮಂಚದ ಮೇಲೆ ಇರಲಿಲ್ಲ. ಅವರಿಬ್ಬರು ಅವರ ರೂಮಿನಲ್ಲಿ ಹೋಗಿ ಒಬ್ರಿಗೊಬ್ರು ಖುಷಿ ಪಟ್ಕೊಳ್ತಾ ಇದ್ರು. ಇನ್ನು ನಾನು ಎದ್ದು ವಾಕಿಂಗ್ಗೆ ಹೋಗಬೇಕು. ಇನ್ನು ಮನೆಗೆ ಮರಳಿಗೆ ಬಂದಾಗ ಅಡುಗೆ ಮನೆಯಲ್ಲಿ ನನ್ನ ದೊಡ್ಡ ಸೊಸೆ ಏನೋ ಕೆಲಸಗಳನ್ನು ಮಾಡ್ತಾ ಇದ್ಲು, ಅಡುಗೆ ಕೆಲಸಗಳನ್ನು ಏನೋ ಮಾಡ್ತಾ ಇದ್ಲು. ಚಿಕ್ಕ ಸೊಸೆ ತನ್ನ ಮಲಗುವ ರೂಮ್ನಲ್ಲಿ ಮಲ್ಕೊಂಡಿದ್ದಾಳೆ. ಮುಂದಿನ ಭಾಗಕ್ಕಾಗಿ ಭಾಗ 7 ಅಂತ ಕಮೆಂಟ್ ಮಾಡಿ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಮೂವರ ಒಂದು ಕೊನೆಯ ಭಾಗ 7 ಹೇಗೆ ಮಜಾ ಮಾಡಿದ್ರು ಅನ್ನೋದನ್ನು ಆ ಭಾಗದಲ್ಲಿ ಹೇಳ್ಕೊಡ್ತೀನಿ. ಹೊಸ ಕಥೆಯೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.